ದೆಹಲಿ ಮಹಾನಗರ ಪಾಲಿಕೆ ತಿದ್ದುಪಡಿ ಮಸೂದೆ 2022 ಸಂಸತ್ ಅಂಗೀಕರಿಸಿದೆ. ಈಗಾಗಲೇ ಲೋಕಸಭೆಯಲ್ಲಿ ಒಪ್ಪಿಗೆ ಪಡೆದಿರುವ ಮಸೂದೆಯನ್ನು ರಾಜ್ಯಸಭೆಯಲ್ಲಿಂದು ಅಂಗೀಕರಿಸಲಾಯಿತು. ಮಸೂದೆ ಮಂಡಿಸಿ ಮಾತನಾಡಿದ ಗೃಹ ಸಚಿವ ಅಮಿತ್ ಶಾ, ದೆಹಲಿಯಲ್ಲಿ 3 ನಗರ ಪಾಲಿಕೆಗಳನ್ನು ಒಂದಾಗಿಸುವ ಮಸೂದೆ ಇದಾಗಿದೆ. ಉತ್ತಮ ಆಡಳಿತ, ನಾಗರಿಕ ಸೇವೆಗಳನ್ನು ಒದಗಿಸುವ ಮುಖ್ಯ ಉದ್ದೇಶದೊಂದಿಗೆ ಮಸೂದೆಯನ್ನು ಜಾರಿಗೆ ತರಲಾಗುತ್ತಿದೆ. ಈಗಿರುವ 3 ನಗರ ಪಾಲಿಕೆಗಳಲ್ಲಿ ಬೇರೆ ಬೇರೆ ನೀತಿ ನಿಯಮಗಳೇ ಇದ್ದು ಇದರಿಂದ ಇಡೀ ನಗರಕ್ಕೆ ಉತ್ತಮ ಆಡಳಿತ ದೊರೆಯುತ್ತಿಲ್ಲ. 2 ನಗರ ಪಾಲಿಕೆಗಳು ಆರ್ಥಿಕ ವಿಷಯದಲ್ಲೂ ತುಂಬಾ ಹಿಂದೆ ಬಿದ್ದಿವೆ. 3 ನಗರ ಪಾಲಿಕೆಗಳಲ್ಲಿ ನೌಕರರ ಸೇವಾ ನಿಯಮದಲ್ಲೂ ಅಸಮಾನತೆ ಇದೆ. ದೆಹಲಿ ಸರ್ಕಾರ ನಗರ ಪಾಲಿಕೆಗಳ ಬಗ್ಗೆ ಮಲತಾಯಿ ಧೋರಣೆ ತೋರುತ್ತಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಉತ್ತಮ ನಾಗರಿಕ ಸೇವೆ ಮತ್ತು ಅಭಿವೃದ್ಧಿ ಕಾರ್ಯಗಳ ದೃಷ್ಟಿಯಿಂದ ಮಸೂದೆ ಜಾರಿಗೊಳಿಸಲಾಗುತ್ತಿದೆ ಎಂದರು. ಚರ್ಚೆಯ ನಂತರ ಮಸೂದೆಯನ್ನು ಅಂಗೀಕರಿಸಲಾಯಿತು. और बढ़ जाता है, वो सुचारू रूप से चालू रहे, वो नागरिकों के लिए, दिल्ली के नागरिकों के लिए और देश के लिए भी इतना ही महत्वपूर्ण है. मान्यवर, ये संशोधन जो मैं लेकर आया हूं उस पर बाद में सभी सभासदों से इनके विचार सुनने के बाद मैं जवाब दूंगा. उसके पहले मैं इसका एक इतिहास बताना चाहता हूं. मान्यवर, 1883 से पंजाब डिस्ट्रिक्ट बोर्ड एक्ट के तहत ये नगर निगम काम करता था. ಚಾರ್ಟರ್ಡ್ ಅಕೌಂಟೆಂಟ್ಸ್, ಕಾಸ್ಟ್ ಅಂಡ್ ವರ್ಕ್ಸ್ ಅಕೌಂಟೆಂಟ್ಸ್ ಹಾಗೂ ಕಂಪನಿ ಸೆಕ್ರೆಟರಿಗಳ ತಿದ್ದುಪಡಿ ಮಸೂದೆ 2022 ಸಂಸತ್ ಅನುಮೋದಿಸಿದೆ. ಈಗಾಗಲೇ ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿದ್ದ ತಿದ್ದುಪಡಿ ಮಸೂದೆಯು ರಾಜ್ಯಸಭೆಯಲ್ಲಿಂದು ಅಂಗೀಕಾರಗೊಂಡಿತ್ತು. ಮಸೂದೆಯನ್ನು ಹಣಕಾಸು ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿ, ಹಿಂದಿನ 3 ಕಾಯ್ದೆಗಳಿಗೆ ತಿದ್ದುಪಡಿ ತರಲು ಈ ಮಸೂದೆ ಜಾರಿಗೊಳಿಸಲಾಗುತ್ತಿದೆ. ಈ ಕಾಯ್ದೆಗಳ ಅಡಿ ಶಿಸ್ತು ಕಾರ್ಯ ವ್ಯವಸ್ಥೆ ಬಲಪಡಿಸಲು ಮಸೂದೆ ಉದ್ದೇಶಿಸಿದೆ. 3 ಸಂಸ್ಥೆಗಳ ಸದಸ್ಯರ ವಿರುದ್ಧದ ಪ್ರಕರಣಗಳನ್ನು ಕಾಲಮಿತಿಯೊಳಗೆ ವಿಲೇವಾರಿ ಮಾಡುವುದಕ್ಕೆ ತಿದ್ದುಪಡಿ ಮಸೂದೆ ಅವಕಾಶ ಮಾಡಿಕೊಡಲಿದೆ. 3 ಸಂಸ್ಥೆಗಳಿಗೆ ಮಂಡಳಿಗಳನ್ನು ರಚಿಸಲು ಸಹ ಮಸೂದೆ ಅನುವು ಮಾಡಿಕೊಡಲಿದೆ ಎಂದರು. 32 elected members, ICSI and the Institute of Cost Accountants of India, 5 government nominees and 15 elected members. The institutes therefore shall continue to function under overall control, guidance and supervision of their respective councils which are as per their acts. ಮಸೂದೆ ಕುರಿತ ಚರ್ಚೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಸದಸ್ಯ ಡಾಕ್ಟರ್ ಎಲ್ ಹನುಮಂತಯ್ಯ, ಚಾರ್ಟರ್ಡ್ ಅಕೌಂಟೆಂಟ್ ಅಲ್ಲದವರನ್ನು ಶಿಸ್ತು ಸಮಿತಿಯ ಪೀಠಾಸೀನ ಅಧಿಕಾರಿಗಳಾಗುವುದಕ್ಕೆ ಮಸೂದೆ ಅವಕಾಶ ಕಲ್ಪಿಸಿಕೊಡುತ್ತದೆ. ಇದರಿಂದ ಸಮಿತಿಯ ವೃತ್ತಿ ಕಾರ್ಯನಿರ್ವಹಣೆಗೆ ಧಕ್ಕೆಯಾಗುತ್ತದೆ ಎಂದರು. And the Company Secretaries Act 1980 to change the disciplinary mechanism under the 3 professional bodies of CA, CS and cost accountants. Sir, this bill seeks to bring more scrutiny and autonomy in the functioning of these 3 professional institutes, namely the Institute of Chartered Accountants, Cost Accountants and Company Secretaries of India. ದೇಶದಲ್ಲಿ ರಸಗೊಬ್ಬರ ಕೊರತೆ ಇಲ್ಲ. ರಸಗೊಬ್ಬರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲು ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಭಗವಂತ್ ಖೂಬಾ ಸದನಕ್ಕೆ ತಿಳಿಸಿದರು. ಪ್ರಶ್ನೋತ್ತರ ವೇಳೆಯಲ್ಲಿ ಅವರು, ರೈತರಿಗೆ ಸಕಾಲದಲ್ಲಿ ಗೊಬ್ಬರ ದೊರೆಯುತ್ತಿದೆ. ಮುಂದಿನ ಹಿಂಗಾರು ಮತ್ತು ಆನಂತರದ ಮುಂಗಾರು ಹಂಗಾಮಿಗೆ ಯಾವುದೇ ರೀತಿ ರಸಗೊಬ್ಬರದ ಕೊರತೆ ಉಂಟಾಗುವುದಿಲ್ಲ. ಮುಂದಿನ ದಿನಗಳಲ್ಲಿ 1,09,000 ಟನ್ ಯೂರಿಯಾ ಉತ್ಪಾದಿಸುವುದರೊಂದಿಗೆ ದೇಶೀಯ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲಾಗುವುದು ಎಂದರು. सच्ची श्रद्धा और निष्ठा रखूंगा. मैं भारत की प्रभुता और अखंडता अक्षुण्ण रखूंगा. ಇಂದು ಬೆಳಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಹೊಸದಾಗಿ ಆಯ್ಕೆಯಾದ 2 ಬಿಜೆಪಿ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದರು. ಹಿಮಾಚಲ ಪ್ರದೇಶದಿಂದ ಡಾಕ್ಟರ್ ಸಿಖೇಂದರ್ ಕುಮಾರ್, ತ್ರಿಪುರಾದಿಂದ ಆಯ್ಕೆಯಾಗಿರುವ ಮಾಣಿಕ್ ಸಹ ನೂತನ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಬಳಿಕ ಪ್ರಾಮುಖ್ಯತಾ ವಿಷಯಗಳ ಪ್ರಸ್ತಾಪಕ್ಕೆ ಉತ್ತರಿಸಿದ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ, ಕೋವಿಡ್ ವೇಳೆ 2 ವರ್ಷ ಸೌದಿ ಯಾತ್ರೆಗೆ ಅಂತಾರಾಷ್ಟ್ರೀಯ ಯಾತ್ರಿಕರಿಗೆ ಅವಕಾಶವಿರಲಿಲ್ಲ. ಯಾತ್ರೆಗೆ ಅವಕಾಶ
ಸೌದಿ ಅರೇಬಿಯಾ ಸರ್ಕಾರ ನಿರ್ಧರಿಸುತ್ತದೆ. 2019ರಲ್ಲಿ ಭಾರತದಿಂದ ದಾಖಲೆಯ 2 ಲಕ್ಷ ಹಜ್ ಯಾತ್ರಿಕರು ಸೌದಿ ಅರೇಬಿಯಾಗೆ ಭೇಟಿ ನೀಡಿದ್ದಾರೆ. ಈ ವರ್ಷ ಹಜ್ ಯಾತ್ರೆಗೆ ಸರ್ಕಾರ ಸಿದ್ಧತೆ ನಡೆಸುತ್ತಿದೆ ಎಂದರು. तय करेगी, हम उसके साथ हैं, लेकिन हमने तैयारी ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ಸದಸ್ಯ ಎಚ್.ಡಿ. ದೇವೇಗೌಡ ಅವರು ಬೆಂಗಳೂರಿನಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಪ್ರಸ್ತಾಪಿಸಿದರು. ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ 1,30,00,000 ಜನರು ವಾಸಿಸುತ್ತಿದ್ದು, ಕುಡಿಯುವ ನೀರಿನ ಸಮಸ್ಯೆ ಅಧಿಕವಾಗಿದೆ. ಕಾವೇರಿ ನೀರು ಇದಕ್ಕೆ ಪರಿಹಾರವಾಗಿದ್ದು, ಸುಪ್ರೀಂ ಕೋರ್ಟ್ ಸೂಚಿಸಿದಂತೆ 4.75 ಟಿಎಂಸಿ ಕಾವೇರಿ ನೀರು ಬೆಂಗಳೂರಿಗೆ ಬಳಕೆಯಾಗುವಂತೆ ಅವಕಾಶ ಕಲ್ಪಿಸಬೇಕು ಎಂದು ಮನವಿ ಮಾಡಿದರು. That was the decision given by this Supreme Court. Sir, with